ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೊ ಇನ್ನು ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ 2 ಲಕ್ಷ ಲಡ್ಡುಗಳು, ತಿರುಪತಿ ಮಾದರಿ 2 ಲಕ್ಷ ಲಡ್ಡುಗಳನ್ನು ತಯಾರಿ ಮಾಡಿದ್ದಾರೆ. ಬರ್ತಕ್ಕಂಥ ಭಕ್ತಾದಿಗಳಿಗೆ ನಾಳೆ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ವಿತರಿಸೋದಕ್ಕೆ ಲಡ್ಡು ರೆಡಿ. ತುಂಬ ಜನ ಹೊಸ ವರ್ಷವನ್ನು ಆರಂಭ ಮಾಡೋದೇ ದೇವಸ್ಥಾನಗಳಿಗೆ ಹೋಗೋದ್ರ ಮುಖಾಂತರ. ಸೊ ಹಾಗಾಗಿ ಬಂದಂಥವ್ರಿಗೆ ಪ್ರಸಾದ ಕೊಡಬೇಕಲ್ಲ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ 2 ಲಕ್ಷ ಲಡ್ಡುಗಳನ್ನು ತಯಾರು ಮಾಡಿಕೊಂಡಿದ್ದಾರೆ ನಾಳೆ ಬರುವಂತಹ ಭಕ್ತರಿಗೆ. ನಾಳೆ ಬೆಳಗ್ಗೆ ನೋಡಿ ಹೆಚ್ಚು ಕಡಿಮೆ ಎಲ್ಲ ದೇವಸ್ಥಾನಗಳು ಹೌಸ್ಫುಲ್ ಆಗಿರುತ್ತೆ. ಮೊದಲ ದಿನ ದೇವಸ್ಥಾನಕ್ಕೆ ಹೋಗಿ ದೇವರು ಕೈ ಮುಗಿದು ನಮ್ಮ ಕೆಲಸ ಕಾರ್ಯ ಶುರು ಮಾಡೋಣಪ್ಪ ಅಂತ ಅಂದುಕೊಳ್ಳೋರೇ ಜಾಸ್ತಿ. ಹಾಗಾಗಿ ಬಂದಂತಹ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಈ ಥರ ಆಯಾ ದೇವಸ್ಥಾನಗಳಲ್ಲಿ ಪ್ರಸಾದದ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ. ಈ ಥರ ತುಂಬ ದೇವಸ್ಥಾನಗಳಲ್ಲಿ ಮಾಡ್ತಾರೆ, ಬೆಂಗಳೂರಲ್ಲೂ ಮಾಡ್ತಾರೆ. ಬೇರೆ ಬೇರೆ ತುಂಬ ಪ್ರಸಿದ್ಧ ದೇವಸ್ಥಾನಗಳೇನಿದೆ, ಈಗ ಮೈಸೂರಿನ ಚಾಮುಂಡಿ ಬೆಟ್ಟ ನಾಳೆ ಕಾಲಿರೋದಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಬರ್ತಾರೆ. ಹಾಗಾಗಿ ಬಂದಂಥವ್ರಿಗೆ ಪ್ರಸಾದ ವ್ಯವಸ್ಥೆಯನ್ನು ಆಯಾ ದೇವಸ್ಥಾನದ ಆಡಳಿತ ಮಂಡಳಿಯವರು ಮಾಡಿಕೊಂಡಿರ್ತಕ್ಕಂಥದ್ದು. 100 ಮಂದಿ ಬಾಣಸಿಗರು ಲಡ್ಡು ತಯಾರಿ ಮಾಡಿದ್ದಾರೆ ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ. ಆ ಥರನೂ ಜನ ಇರ್ತಾರೆ, ಈ ಥರನೂ ಜನ ಇರ್ತಾರೆ. ಹೊಸ ವರ್ಷದ ಮೊದಲ ದಿನ ದೇವರ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಲಡ್ಡು ವಿತರಣೆಯ ವ್ಯವಸ್ಥೆ ಮೈಸೂರಿನಲ್ಲಿ ನಡೀತಾ ಇರುವಂಥದ್ದು. ಅಂದರೆ ಮೈಸೂರಿನ ವಿಜಯನಗರದಲ್ಲಿರುವಂಥ ಯೋಗ ನರಸಿಂಹ ಸ್ವಾಮಿ ಟೆಂಪಲ್ಗೆ ನಾಳೆ ಹೊಸ ವರ್ಷದ ಮೊದಲ ದಿನ ದೇವರ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಒಟ್ಟು 2 ಲಕ್ಷ ಲಡ್ಡುಗಳ ವಿತರಣೆಗೆ ವ್ಯವಸ್ಥೆಗಳು ಆಗಿದ್ದಾವೆ. ತಾವೀಗ ಗಮನಿಸ್ತಾ ಇರುವಂಥದ್ದು ದೇವಸ್ಥಾನದ ಪ್ರಾಂಗಣದಲ್ಲಿ ಈ ರೀತಿಯಾಗಿ ಸಂಪೂರ್ಣವಾಗಿ ಲಡ್ಡುಗಳ ತಯಾರಿಯನ್ನು ಮಾಡಿ ಇಟ್ಟಿದ್ದಾರೆ. ತಿರುಪತಿಯ ಲಡ್ಡಿನ ಮಾದರಿಯ ಲಡ್ಡುಗಳು ಇವು. ಒಟ್ಟು 2 ಲಕ್ಷ ಭಕ್ತರಿಗೆ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಲಡ್ಡುಗಳ ವಿತರಣೆ ಆಗುತ್ತೆ. ಹೊಸ ವರ್ಷದ ಮೊದಲ ದಿನ ಮೈಸೂರಿನ ವಿಜಯನಗರದಲ್ಲಿರುವಂಥ ಯೋಗ ನರಸಿಂಹ ಸ್ವಾಮಿ ಟೆಂಪಲ್ಗೆ ಬರುವಂತಹ ಪ್ರತಿ ಭಕ್ತರಿಗೂ ಕೂಡ ಲಡ್ಡನ್ನು ನೀಡುವಂತಹ ಸಂಪ್ರದಾಯವನ್ನು ದೇವಸ್ಥಾನ ಆಡಳಿತ ಮಂಡಳಿ ಮಾಡ್ಕೊಂಡು ಬಂದಿದೆ. ಪ್ರಮುಖವಾಗಿ ಭಾಷ್ಯಂ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ರೀತಿಯಾದಂತಹದ್ದು ವ್ಯವಸ್ಥೆಗಳು. ಅಂದರೆ ಆರಂಭದ ವರ್ಷಗಳಲ್ಲಿ 1 ಲಕ್ಷ ಲಡ್ಡಿನ ಪ್ರಸಾದವಾಗಿ ನೀಡಲಾಗ್ತಾಯಿತ್ತು. ಈ ಬಾರಿ 2 ಲಕ್ಷ ಲಡ್ಡನ್ನು ಭಕ್ತರಿಗೆ ನೀಡುವಂಥ ವ್ಯವಸ್ಥೆಗಳು ಕೂಡ ಆಗಿದ್ದಾವೆ. ಸರ್, ಒಟ್ಟು 2 ಲಕ್ಷ ಅಂದರೆ ಮೊದಲು ಆರಂಭದಲ್ಲಿ ಮಾಡಿದ್ದು 1 ಲಕ್ಷ, ಈಗ ಎಲ್ಲ 2 ಲಕ್ಷದ ವ್ಯವಸ್ಥೆಗೆ ಬಂದಿದ್ದೀರಿ. 94ನೇ ಇಸವಿ ಇದು ಪ್ರಾರಂಭವಾಗಿದ್ದು. 94ನೇ ಇಸವಿ 1,000 ಲಡ್ಡುವಿಂದ ಪ್ರಾರಂಭವಾಗಿದ್ದು ವರ್ಷ ಭಕ್ತಾದಿಗಳ ಬೇಡಿಕೆ ಜಾಸ್ತಿಯಾಗಿ 1,000ದಿಂದ 2,000, 5,000, 10,000, 50,000 ಲಕ್ಷ ಹೋಗಿ ಈ ವರ್ಷ 2 ಲಕ್ಷ ಲಡ್ಡುವನ್ನು ವಿತರಣೆ ಮಾಡಕ್ಕಂತ ಪರಮ ಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ಹಮ್ಮಿಕೊಂಡಿದ್ದಾರೆ. ಈ ಲಡ್ಡು ತಯಾರಿ ಕಾರ್ಯಕ್ರಮ 20ನೇ ತಾರೀಕು ಡಿಸೆಂಬರ್ ಇಂದ ಪ್ರಾರಂಭವಾಗಿದೆ. 31 ಇವತ್ತು ರಾತ್ರಿ 31 ಡಿಸೆಂಬರ್ 2025 ಅನವರ್ತವಾಗಿ ಲಡ್ಡು ತಯಾರಿ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ 100 ಬಾಣಸಿಗರ ತಂಡ ಅನವರ್ತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಟ್ಟು ಎಷ್ಟು ಖರ್ಚಾಗಿದೆ? ಅಂದರೆ ಇದಕ್ಕೆ 100 ಕ್ವಿಂಟಾಲ್ ಕಡಲೆ ಹಿಟ್ಟು, ಒಂದು 200 ಕ್ವಿಂಟಾಲ್ ಸಕ್ಕರೆ, ಒಂದು 10,000 ಲೀಟ್ರ್ ಖಾದ್ಯ ತೈಲ, ರೀಫೈಂಡ್ ಆಯಿಲು, ಹಾಗೂ ಯಥೇಚ್ಛವಾಗಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಖರ್ಜೂರ, ಲವಂಗ, ಜಾಕಾಯಿ, ಜಾಪತ್ರೆ ಎಲ್ಲವನ್ನು ಉತ್ಕೃಷ್ಟ ರೀತಿಯಲ್ಲಿ ತಿರುಪತಿಯಲ್ಲಿ ಯಾವ ರೀತಿ ಲಡ್ಡುವನ್ನು ಮಾಡ್ತಾರೋ ಅದೇ ರೀತಿ ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಸಾಮಾನ್ಯ ಪ್ರಜೆಗೂ ತಿರುಪತಿ ಲಡ್ಡು ಪ್ರಸಾದ ದೊರೀಬೇಕು ಅನ್ನೋದು ಏಕೈಕ ಸಂಕಲ್ಪದಿಂದ ದೃಢತರವಾದ ನಿರ್ಧಾರದಿಂದ ಪರಮ ಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನಾಳೆ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡುವನ್ನು ಅವರ ಅಮೃತದಿಂದ ನೀಡ್ತಾರೆ. ದಿನಾಂಕ 1/1/2026 ಗುರುವಾರ ಬೆಳಗ್ಗೆ 4 ಗಂಟೆ ಪ್ರಾರಂಭವಾಗಿ ಅನವರತವಾಗಿ ರಾತ್ರಿ 11 ಗಂಟೆವರೆಗೂ ಲಡ್ಡು ಪ್ರಸಾದವನ್ನು ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದವನ್ನು ನೀಡ್ತಾ ಇದ್ದೀವಿ. ನಾವು 10 ದಿನದಿಂದ ತಯಾರಿ ಆಗ್ತಾ ಇರೋದು. 11 ದಿವಸದಿಂದ ತಯಾರಿ ಆಗ್ತಾ ಇದೆ ಈ ಲಡ್ಡು ಕಾರ್ಯಕ್ರಮ. ಇದು 94ನೇ ದಿವಸದಲ್ಲಿ ಪರಮ ಪೂಜ್ಯ ನಮ್ಮ ಪದ್ಮಭೂಷಣ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ದಂಪತಿಗಳ ಸಂಕಲ್ಪ. 1,000 ಲಡ್ಡುಗೆ ಭಾಷ್ಯಂ ಸ್ವಾಮೀಜಿಯವರು ಹೇಳಿ ತಿರುಪತಿಯಲ್ಲಿ ಯಾವ ರೀತಿ ಲಡ್ಡುವನ್ನು ಮಾಡ್ತಾರೋ ಅದೇ ರೀತಿ ನಮ್ಮ ಮೈಸೂರಿನಲ್ಲೂ ಲಡ್ಡು ಆಗಬೇಕು ಅನ್ನೋ ಸಂಕಲ್ಪ ಅವ್ರದ್ದು. ಅವ್ರು ಆವಾಗ 1,000 ರೂಪಾಯಿಯನ್ನು ಕೊಟ್ಟರು. ಆವಾಗ ಆಗಿನ ಕಾಲದಲ್ಲಿ 1,000 ರೂಪಾಯಿಗೆ 4 ಬಾಣಸಿಗರನ್ನ ತಿರುಪತಿಯಿಂದ ಕರೆಸಿ 1,000 ಲಡ್ಡುವನ್ನು ಮಾಡಿ ಆ ಸಂಕಲ್ಪದಿಂದ ಇವತ್ತು ಅಣ್ಣವರ ಮನಸ್ಸಿನಿಂದ 1,000 ಲಡ್ಡು ಇವತ್ತು 2 ಲಕ್ಷ ತನಕ ಆಗಿದೆ. ಪ್ರತಿ ಇವರೆಲ್ಲ ಬಾಣಸಿಗರು ತಿರುಪತಿಯವರು ಈಗ 4 ಕೇರಳದಿಂದ ಬಂದಿದ್ದಾರೆ, ತಮಿಳುನಾಡಿಂದ ಬಂದಿದ್ದಾರೆ, ಆಂಧ್ರದಿಂದ ಬಂದಿದ್ದಾರೆ, ಕರ್ನಾಟಕದಿಂದ ಬಂದಿದ್ದಾರೆ, ಹಾಗೂ ಇತರ ರಾಜ್ಯಗಳ ಬೆಂಗಳೂರು ಎಲ್ಲ ಕಡೆಯಿಂದ ಬಂದಿದ್ದಾರೆ ಬಾಣಸಿಗರು. 100 ಜನ ಬಾಣಸಿಗರ ತಂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಟ್ಟು 100 ಜನ ಬಾಣಸಿಗರು ಈ ಒಂದು ಲಡ್ಡನ್ನು ತಯಾರಿಕೆಯನ್ನು ಮಾಡ್ತಾ ಇರುವಂಥದ್ದು. ಕಳೆದ ತಾವೀಗ ಗಮನಿಸ್ತಾ ಇರ್ಬೋದು ಲಡ್ಡಿನ ಪ್ರಿಪ್ರೇಷನ್ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದು. ಕಳೆದ 11 ದಿನಗಳಿಂದಲೂ ಇವತ್ತು ಸೇರಿ ಕಳೆದ 11 ದಿನಗಳಿಂದಲೂ ಕೂಡ ಈ ಲಡ್ಡು ತಯಾರಿಕಾ ವ್ಯವಸ್ಥೆಯನ್ನು ಕೂಡ
ಮಾಡಿಕೊಂಡಿರುವಂಥದ್ದು. ಆರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಕಲ್ಪದಿಂದ 1,000 ಲಡ್ಡಿನಿಂದ ಆರಂಭವಾದಂತಹ ವಿತರಣೆ ಕಾರ್ಯ ಇವತ್ತು 2 ಲಕ್ಷಕ್ಕೆ ಬಂದು ಮುಟ್ಟಿದೆ. ನಾಳೆ ದೇವಸ್ಥಾನಕ್ಕೆ ಬರುವಂತಹ ಪ್ರತಿ ಭಕ್ತರಿಗೂ ಕೂಡ ಈ ಲಡ್ಡಿನ ವಿತರಣೆ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ರಾಜ್ಯದ ಬೇರೆ ಬೇರೆ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ನಾಳೆ ಬರುವಂತಹ ಭಕ್ತಾದಿಗಳಿಗೆ ಹೊಸ ವರ್ಷ ಅಂತ ಜನ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ. ಪ್ರಸಾದದ ವ್ಯವಸ್ಥೆ ಆಗಿದೆ.